ಓಕೆ, ಇನ್ನು ಮಹಾರಾಷ್ಟ್ರ ಮತ್ತು ಬೆಳಗಾವಿ ಭಾಗದಲ್ಲಿ ವ್ಯಾಪಕವಾದ ಮಳೆಯಾಗ್ತಾ ಇದೆ. ನಾರಾಯಣಪುರ ಜಲಾಶಯ, ಬಸವಸಾಗರ ಜಲಾಶಯ ಭೋರ್ಗರೆದು ಹರಿತಾ ಇದೆ. ಡ್ಯಾಮ್ಗೆ 1,25,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಒಳಹರಿವು ಹೆಚ್ಚಳ ಹಿನ್ನೆಲೆಯಲ್ಲಿ ಡ್ಯಾಮ್ನಿಂದ ನದಿಗೆ ಈಗ ನೀರು ರಿಲೀಸ್ ಮಾಡ್ತಾ ಇದ್ದಾರೆ ಅಪಾರ ಪ್ರಮಾಣದಲ್ಲಿ. ಒಟ್ಟಾರೆ ಕೃಷ್ಣಾ ನದಿಗೆ 1,34,570 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ ಕೃಷ್ಣಾ ನದಿಯಿಂದ. ನೋಡ್ತಾ ಇದ್ದೀರಾ, ಇನ್ನು ಪ್ರವಾಹ ಶುರು. ಬೆಳಗಾವಿ ಜಿಲ್ಲೆಯ ಅನೇಕ ಕಡೆ ರಾಯಚೂರು ತನಕನೂ ಕೂಡ ಪ್ರವಾಹ ಶುರುವಾಗುತ್ತೆ. ತಮಾಷೆ ಆಟ ಅಲ್ಲ. 1,34,000 ಕ್ಯೂಸೆಕ್ ಅಂತಂದರೆ ಅದು ತಮಾಷೆ ಆಟ ಅಲ್ಲ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಅದನ್ನು ಡ್ಯಾಮ್ ತುಂಬುತ್ತಾ ಇರೋದ್ರಿಂದ ಅದನ್ನು ಹಿಡಿದಿಟ್ಕೊಂಡು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಿಮಗೆ ಇನ್ಫ್ಲೋ ಮತ್ತು ಔಟ್ಫ್ಲೋ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಹಾಗಾಗಿ ಈಗ ಅಪಾರ ಪ್ರಮಾಣದ ನೀರನ್ನು ಕೃಷ್ಣಾ ನದಿಯಿಂದ ಬಿಡ್ತಾ ಇದ್ದಾರೆ. ನಾರಾಯಣಪುರ ಜಲಾಶಯದಿಂದ ಆಲಮಟ್ಟಿಯಿಂದ ನಾರಾಯಣಪುರಕ್ಕೆ ಬರುತ್ತೆ. ನಾರಾಯಣಪುರದಿಂದ ಈಗ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿದ್ದಾರೆ ನೀರು. ಆಲಮಟ್ಟಿ ತುಂಬಿ ಆಲಮಟ್ಟಿಯಿಂದ ಈಗ ನಾರಾಯಣಪುರಕ್ಕೆ ಬಂದು ನಾರಾಯಣಪುರದಿಂದ ನೀರನ್ನು ಕೃಷ್ಣಾ ನದಿಗೆ ಬಿಡ್ತಾ ಇರೋದ್ರಿಂದ ನಿಮಗೆ ನದಿ ಪಾತ್ರದ ಜನರಿಗೆ ಪ್ರವಾಹದ ಪರಿಸ್ಥಿತಿ ಫಿಕ್ಸ್. ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದಾರೆ. ಮತ್ತು ಕೆಲವ್ರನ್ನೆಲ್ಲ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿದ್ದಾರೆ. ಹುಷಾರಾಗಿರಬೇಕಷ್ಟೇ ಆ ಭಾಗದ ಜನ.